ಸಂಶೋಧಕರಲ್ಲಿ ಅಗ್ರಗಣ್ಯರು. ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಉಡುಪಿ ಶ್ರೀಕೃಷ್ಣ ದೇವರ ಅನುಗ್ರಹದಿಂದ ಇವರು ನಮ್ಮ ಸಂಸ್ಥೆಗೆ ಪರಿಚಿತರಾಗಿ ನಮ್ಮ ಶಾಲೆಯ ಏಳಿಗೆಗಾಗಿ ಸದಾ ಚಿಂತಿಸುತ್ತಿದ್ದು, ನಮ್ಮ ಸಂಸ್ಥೆ ಅಭಿವೃದ್ಧಿ ಹೊಂದುವಲ್ಲಿ ಇವರ ಪಾತ್ರ ಮಹತ್ತರವಾಗಿದೆ. ಇದೀಗ ಶಾಲಾ ಹಿತೈಷಿ ಸುದರ್ಶನ್ ಸರ್ ಇವರಿಂದ ಸವಿನುಡಿ. ಉಡುಪಿ ಶ್ರೀಕೃಷ್ಣಾಯ ನಮಃ. ನಾನು ಏನು ಹೇಳೋದು ನನಗೆ ಒಂದು ಗೊತ್ತಾಗ್ತಿಲ್ಲ. ಮಕ್ಕಳದ ಪ್ರೋಗ್ರಾಮ್ ಎಲ್ಲ ನೋಡಿದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಒಂದು ಕವಿತೆ ಹೇಳಬೇಕಂತ. ನಾನೀಗ ಕನ್ನಡ ಕಲ್ತಾ ಇದ್ದೀನಿ, ತುಳು ಕಲ್ತೊಂದಲ್ಲೇ. ನೆಕ್ಸ್ಟ್ ಟೈಮ್ ತುಳುವಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ. ತಪ್ಪೆಲ್ಲ ಇರ್ತದೆ, ಸ್ವಲ್ಪ ಕ್ಷಮಿಸಿ. ಕಲಿಬೇಕು ಖಂಡಿತ ಕನ್ನಡ, ಬರಬೇಕು ನೀವು ಕರ್ನಾಟಕ. ಕಲಿಬೇಕು ಖಂಡಿತ ಕನ್ನಡ, ಬರಬೇಕು ನೀವು ಕರ್ನಾಟಕ. ಪ್ರದೇಶ ಇದು ತುಂಬಾ ಸುಂದರ, ಅವಕಾಶ ಇದು ನಮಗೋಸ್ಕರ. ಪ್ರದೇಶ ಇದು ತುಂಬಾ ಸುಂದರ, ಅವಕಾಶ ಇದು ನಮಗೋಸ್ಕರ. ಕೊಡಬೇಕು ಪ್ರತಿದಿನ 1/4 ಗಂಟೆ, ಇಲ್ಲಾದ್ರೆ ಕನ್ನಡ ಬರಲ್ಲ. ಓದಬೇಕು ಪ್ರತಿದಿನ ಈ ಪಾಠ, ಆಮೇಲೆ ಜೀವನ ಅದ್ಭುತ ಅಂತ. ನಮ್ಗೆ ಕವಿತೆ ಸ್ವಲ್ಪ ಇಷ್ಟ ಉಂಟು. ಅದು ಸಂಸ್ಕೃತದಲ್ಲಿ ಬರ್ತದೆ, ತಮಿಳು ಭಾಷೆಯಲ್ಲಿ ಬರ್ತದೆ. ಈಗ ಮಕ್ಕಳು ನೋಡಿದ ಮೇಲೆ ಸ್ವಲ್ಪ ಏನು ಹೇಳಲಿಕ್ಕೆ ಅದು ಬೇರೆ ವಿಷಯ. ಇದು ಶಾಲೆ ನೋಡಿ, ಇದು ತುಂಬಾ ಕಷ್ಟ, ಇದು ರನ್ ಮಾಡುವುದು ತುಂಬಾ ಕಷ್ಟ. ಇವರೆಲ್ಲ ನೋಡಿ ಎಷ್ಟು ಸೀನಿಯರ್ ಸಿಟಿಸನ್ಸ್ ಅವರು. ಪೆನ್ಷನ್ ಎಲ್ಲ ಬರ್ತದೆ, ಮನೆಯಲ್ಲಿ ಕೂತ್ಕೊಂಡು ಸುಮ್ಮ ಇರಬಹುದು. ಇಲ್ಲ, ಇಲ್ಲಿ ಬಂದು ಈ ತರ ಕೆಲಸ ಮಾಡ್ತಾರೆ. ಇನ್ಸ್ಪಿರೇಷನ್ ಅವರು ನಮ್ಮೆಲ್ಲರಿಗೆ. ಆ ಪ್ರಾಯದಲ್ಲಿ ನಮ್ಗೆ ನಡ್ಲಿಕ್ಕೆ ಸಾಧ್ಯವಾ ಇಲ್ಲ ಅದೇ ಗೊತ್ತಿಲ್ಲ. ಇವರೆಲ್ಲ ಇಲ್ಲಿ 80 ಇಯರ್ಸ್ 75 ಇಯರ್ಸ್ ಇಲ್ಲಿ ಬಂದು ಇವರೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನೀವು ಇನ್ನು 100 ಇಯರ್ಸ್ ತನಕ ಇರಬೇಕು ಅಂತ ಕೃಷ್ಣದೇವರ ಪ್ರಾರ್ಥನೆ ಮಾಡ್ತೀನಿ. ಅದು ಒಂದು ಮಾತು. ಇನ್ನೊಂದು, ನಮ್ಮ ಕಲೆಕ್ಷನ್ಗೆ ನಾನು ಹೋಗ್ತೀನಿ. ಎಷ್ಟು ಕಷ್ಟ ಅದು ಕಲೆಕ್ಷನ್ ಮಾಡೋದು ಅಂತ ಎಲ್ಲರಿಗೆ ಗೊತ್ತು. ಇಲ್ಲಿ ಎಲ್ಲರಿಗೆ ಸಂಬಳ ಬರ್ತದೆ, ಬಿಸ್ನೆಸ್ ಇರ್ತದೆ, ಪೆನ್ಷನ್ ಬರ್ತದೆ ಎಲ್ಲರಿಗೂ. ನನ್ನ ವಿನಂತಿ ಏನಂತ, 1% ಪ್ರತಿದಿನ ಕೊಡಿ, ಅದೇ ನಮ್ಮ ವಿನಂತಿ. ಜಾಸ್ತಿ ಕೊಡಬೇಡ. ನಮ್ಮ 5,000 ಇನ್ಕಮ್ ಉಂಟಾ, 50 ರೂಪಾಯಿ ಕೊಡಿ. 10,000 ಇನ್ಕಮ್ ಉಂಟಾ, 100 ರೂಪೀಸ್ ಕೊಡಿ, 100 ರೂಪಾಯಿ ಕೊಡಿ. 1 ಲಕ್ಷ ಇನ್ಕಮ್ ಉಂಟಾ, 1,000 ರೂಪಾಯಿ ಕೊಡಿ. ಇದು ತುಂಬಾ ಈಸಿ. ನಿಮ್ಗೆ 99% ಇನ್ಕಮ್ ಅಲ್ಲಿ ಜೀವನ ನಡೀತದೆ, ಅದು ತುಂಬಾ ಈಸಿ. ಅದು 1% ನಿಮ್ಗೆ ದೊಡ್ಡ ಅಮೌಂಟ್ ಇಲ್ಲ, ಶಾಲೆಗೆ ದೊಡ್ಡ ಅಮೌಂಟ್. ಅದು ನೀವು 100 ಜನ 1% ಕೊಡುವಾಗ ಅದು ಎಷ್ಟು ದೊಡ್ಡ ಅಮೌಂಟ್ ಆಗ್ತದೆ, ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೀನಿ. ಇದು ನಮ್ಗೆ ತುಂಬಾ ಹಾರ್ಟಿಗೆ ತುಂಬಾ ಕ್ಲೋಸ್. ಕೃಷ್ಣ ಮಠ ಎಷ್ಟು ಇಂಪಾರ್ಟೆಂಟೋ ಅಷ್ಟು ಇಂಪಾರ್ಟೆಂಟ್ ನಮ್ಗೆ ಇದು ಶಾಲೆ. ದೇವರು ಅಲ್ಲಿ ಇದ್ದಾರೆ, ಇಲ್ಲಿ ನಮ್ಗೆ ಖಂಡಿತ ಗೊತ್ತಾಗ್ತದೆ ದೇವರು ಇಲ್ಲಿ ಇದ್ದಾನೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ದೊಡ್ಡ ಸಹಾಯ ಏನಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಕೊಡ್ತಾರೆ, ನಾನೇನು ಮಾಡುದಿಲ್ಲ. ನಾನು ಜಸ್ಟ್ ಪೋಸ್ಟ್ ಆಫೀಸ್ ತರ ಅಷ್ಟೇ ನಮ್ಗೆ ಕೆಲಸ. ಪೋಸ್ಟ್ ಆಫೀಸ್ ಅಲ್ಲಿ ಅವರು ಲೆಟರ್ ಕೊಡ್ತಾರೆ, ನಮ್ಗೆ ಡೆಲಿವರಿ ಮಾಡ್ತಾರೆ. ಅದೇ ಮೇಲೆ ನಮ್ಗೆ ಫ್ರೆಂಡ್ಸ್ ಎಲ್ಲ ಕೊಡ್ತಾರೆ, ಅದು ನಾನು ಜಸ್ಟ್ ಡೆಲಿವರಿ ಮಾಡ್ತೀನಿ ಅಷ್ಟೇ. ಕೃಷ್ಣದೇವರೇ ನಾನು ಸಾಧನವೇ, ಬೇರೆ ಏನಿಲ್ಲ. ಇಷ್ಟು ಮಾತಾಡ್ಲಿಕ್ಕೆ ನಮ್ಗೆ ಚಾನ್ಸ್ ಕೊಡ್ತದಕ್ಕೆ ತುಂಬಾ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀಕೃಷ್ಣ. ಧನ್ಯವಾದ. ಕರ್ನಾಟಕ ಕನ್ನಡ ಭಾಷೆಯ ಹಿರಿಮೆ ಗರಿಮೆಯನ್ನು ತನ್ನ ಹಾಡಿನಲ್ಲಿ ಇಂಪಾಗಿ ವ್ಯಕ್ತಪಡಿಸಿದ ಸುದರ್ಶನ್ ಸರ್ಗೆ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀಮತಿ ರಶ್ಮಿ.